ಅವರು ಪೌರತ್ವವನ್ನ ನಿರೂಪಿಸಿಕೊಂಡು ಮತದಾರರಾಗಬೇಕು ಅನ್ನುವಂಥ ಒಂದು ಹೊಸ ಇಕ್ಕಟ್ಟನ್ನ ಇವತ್ತು ಭಾರತದ ಜನರಿಗೆ ಚುನಾವಣಾ ಆಯೋಗ ನಿರ್ಮಾಣ ಮಾಡಿದೆ. ಇದು ಅಸಲಿಗೆ ಮತದಾರರನ್ನ ಎಲ್ಲರನ್ನೂ ಒಳಗೊಳ್ತಕ್ಕಂಥ ಪ್ರಕ್ರಿಯೆಗಿಂತ ಹೊರಹಾಕುವಂಥ ಪ್ರಕ್ರಿಯೆಯಾಗಿ ಆಕ್ಚುಲಿ ನಡೀತಾ ಇದೆ. ಇದು ಬಿಜೆಪಿಯ ಪ್ರಾಯೋಜಿತವಾಗಿರ್ತಕ್ಕಂಥ ಹುನ್ನಾರವಾಗಿ ಈ ಪ್ರಕ್ರಿಯೆ ನಡೀತಾ ಇದೆ. ಅದು ನಿಲ್ಲಬೇಕು. ಹಾಗಾಗಿ SIR ಅನ್ನುವಂಥದ್ದು ಪ್ರಜಾಪ್ರಭುತ್ವ ವಿರೋಧಿಯಾಗಿರ್ತಕ್ಕಂಥ ಪ್ರಕ್ರಿಯೆಯಾಗಿ ನಡೀತಿರೋದ್ರಿಂದ ಅದು ನಿಲ್ಲಿಸಬೇಕು. ಕರ್ನಾಟಕ ಸರ್ಕಾರ ಕೇರಳ ಸರ್ಕಾರದ ಮಾದರಿಯಲ್ಲಿ ವಿಧಾನಸಭೆಯಲ್ಲಿ SIR ಅನ್ನ ಕರ್ನಾಟಕದಲ್ಲಿ ನಡೆಸೋದಿಲ್ಲ ಅಂತ ಹೇಳಿ ನಿರ್ಣಯವನ್ನು ಅಂಗೀಕಾರ ಮಾಡಬೇಕಂತ ಹೇಳಿ ಕೂಡ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಚುನಾವಣಾ ಆಯೋಗ ಕರ್ನಾಟಕವೂ ಸೇರಿದಂತೆ ಇಡೀ ದೇಶದಲ್ಲಿ SIR ಅನ್ನೋ ಹೆಸರಿನಲ್ಲಿ ಮತದಾರರ ತೀವ್ರ ಪರಿಷ್ಕರಣೆ ಅನ್ನುವಂಥ ಹೆಸರಿನಲ್ಲಿ ಮಾಡಕ್ಕೆ ಹೊರಟಿದೆ. ಇದು ಅಸಲಿಗೆ ಮತದಾರರನ್ನ ಎಲ್ಲರನ್ನೂ ಒಳಗೊಳ್ತಕ್ಕಂಥ ಪ್ರಕ್ರಿಯೆಗಿಂತ ಹೊರಹಾಕುವಂಥ ಪ್ರಕ್ರಿಯೆಯಾಗಿ ಆಕ್ಚುಲಿ ನಡೀತಾ ಇದೆ. ಇದರಲ್ಲಿ ಬಹಳ ಮುಖ್ಯವಾಗಿ ಸಂಪೂರ್ಣವಾಗಿ ಹೊಸ ಮತದಾರರ ಪಟ್ಟಿಯನ್ನು ಪರಿಷ್ಕರಣೆ ತಯಾರು ಮಾಡ್ತಾರೆ. ಅಸಲಿಗೆ ತಯಾರು ಮಾಡುವಾಗ ಮತದಾರರ ಆಗ್ಲಿಕ್ಕಿರ್ತಕ್ಕಂಥ ಅರ್ಹತೆ ಇರ್ತಕ್ಕಂಥವ್ರ ಹತ್ರ ಕೇಳ್ತಿರ್ತಕ್ಕಂಥ ದಾಖಲೆಗಳಿದಾವಲ್ಲ, ಅದು ಮತದಾರರ ಆಗೋರು, ಅವರ ಅಪ್ಪ, ಅವರ ಅಮ್ಮ, ಅವರು ಹುಟ್ಟಿದ ಸ್ಥಳ, ಅವರು ಹುಟ್ಟಿದ ದಿನಾಂಕ, ಅದಕ್ಕೆ ದಾಖಲೆಗಳನ್ನ ಕೊಡಬೇಕು ಅನ್ನೋಂಥ ಷರತ್ತುಗಳನ್ನ ಇದರಲ್ಲಿ ಹಾಕಿದ್ದಾರೆ. ಆ ಮುಖಾಂತರ ಅವರು ಪೌರತ್ವವನ್ನ ನಿರೂಪಿಸಿಕೊಂಡು ಮತದಾರರಾಗಬೇಕು ಅನ್ನುವಂಥ ಒಂದು ಹೊಸ ಇಕ್ಕಟ್ಟನ್ನ ಇವತ್ತು ಭಾರತದ ಜನರಿಗೆ ಚುನಾವಣಾ ಆಯೋಗ ನಿರ್ಮಾಣ ಮಾಡಿದೆ. ಇದು ಬಿಜೆಪಿಯ ಪ್ರಾಯೋಜಿತವಾಗಿರ್ತಕ್ಕಂಥ ಹುನ್ನಾರವಾಗಿ ಈ ಪ್ರಕ್ರಿಯೆ ನಡೀತಾ ಇದೆ. ಆದ್ರಿಂದಾಗಿ CPM ಪಕ್ಷವೂ ಸೇರಿದಂತೆ ಇಡೀ ದೇಶದಲ್ಲಿ ಬಿಜೆಪಿಯನ್ನು ಹೊರತುಪಡಿಸಿರ್ತಕ್ಕಂಥ ಎಲ್ಲ ಪಕ್ಷಗಳು, ಪ್ರಜ್ಞಾವಂತರು ಈ ರೀತಿಯ ಪ್ರಕ್ರಿಯೆಯಿಂದಾಗಿ ದೊಡ್ಡ ಪ್ರಮಾಣದಲ್ಲಿ ಮತದಾರರು ಹೊರಗುಳಿತಾರೆ. ಅವರ ನ್ಯಾಯಬದ್ಧವಾದಂಥ ಪ್ರಜಾಸತ್ತಾತ್ಮಕವಾದಂಥ ಮತದಾನದ ಹಕ್ಕುಗಳು ನಾಶ ಆಗ್ತವೆ. ಅದು ನಿಲ್ಲಬೇಕು. ಹಾಗಾಗಿ SIR ಅನ್ನುವಂಥದ್ದು ಪ್ರಜಾಪ್ರಭುತ್ವ ವಿರೋಧಿಯಾಗಿರ್ತಕ್ಕಂಥ ಪ್ರಕ್ರಿಯೆಯಾಗಿ ನಡೀತಿರೋದ್ರಿಂದ ಅದು ನಿಲ್ಲಿಸಬೇಕು. ಕರ್ನಾಟಕ ಸರ್ಕಾರ ಕೇರಳ ಸರ್ಕಾರದ ಮಾದರಿಯಲ್ಲಿ ವಿಧಾನಸಭೆಯಲ್ಲಿ SIR ಅನ್ನ ಕರ್ನಾಟಕದಲ್ಲಿ ನಡೆಸೋದಿಲ್ಲ ಅಂತ ಹೇಳಿ ನಿರ್ಣಯವನ್ನು ಅಂಗೀಕಾರ ಮಾಡಬೇಕಂತ ಹೇಳಿ ಕೂಡ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಭಾರತ ಚುನಾವಣಾ ಆಯೋಗ ಏನು SIR ಹೆಸರಲ್ಲಿ ಮತದಾರ ಅಧಿಕಾರ ನಿರಾಕರಣೆಯನ್ನು ಮಾಡೋಂಥದ್ರಲ್ಲಿ ಸಾಕಷ್ಟು ಡಾಕ್ಯುಮೆಂಟ್ಸ್ಗಳು ಗೊಂದಲಗಳನ್ನ ಉಂಟು ಮಾಡ್ತಾ ಇದೆ. ಇದನ್ನು ಭಾರತ ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷ ತೀವ್ರ ವಿರೋಧಿಸುತ್ತೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ SIR ಅನ್ನೋದನ್ನು ಸರ್ಕಾರ ಇದನ್ನು ಕೈ ಬಿಡಬೇಕು. ರಾಜ್ಯದಲ್ಲಿರ್ತಕ್ಕಂಥ ಆಡಳಿತ ಪಕ್ಷ ಏನಿದೆ ಕಾಂಗ್ರೆಸ್ಸು, ಇದೊಂದು ಕೇರಳ ಮಾದರಿ ಒಳಗಡೆ ಇದನ್ನು ವಿಧಾನಸಭೆ ಒಳಗಡೆ ಅಂಗೀಕಾರವನ್ನು ಮಾಡಿ SIR ಅನ್ನು ಕರ್ನಾಟಕದಲ್ಲಿ ಜಾರಿ ಮಾಡೋದಿಲ್ಲ ಅಂತೇಳಿ ನಿಲುವನ್ನು ತಗೋಬೇಕು. ಇಲ್ಲ ಅಂತಂದರೆ ನಾವು ಸಮಾನ ಮನಸ್ಕ ಪಕ್ಷಗಳು ಸೇರಿ ಮತ್ತು ಇತರೆ ಪ್ರಗತಿಪರ ಸಂಘಟನೆಗಳು ಸೇರಿ ಪ್ರತಿಭಟನೆಯ ಹಾದಿಯನ್ನು ಹಿಡಿಬೇಕಾಗತ್ತೆ ಅಂತೇಳಿ ಈ ಮುಖಾಂತರ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ.